ಸರ್ಕಾರಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ 5.8 ಕೆಜಿ ಗಡ್ಡೆ ಹೊರತೆಗೆದ ವೈದ್ಯರ ತಂಡ. ಸರ್ಕಾರಿ ಆಸ್ಪತ್ರೆ ಎಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಇಂದಿನ ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಿಗೆ ಕಮ್ಮಿ ಇಲ್ಲ ಎಂಬುದನ್ನು ವೈದ್ಯರು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಏನಿದು ಘಟನೆ? ಈ ಸ್ಟೋರಿ ನೋಡಿ. ಹೀಗೆ ಶಸ್ತ್ರಚಿಕಿತ್ಸೆಯಲ್ಲಿ ನಿರತರಾದ ವೈದ್ಯರ ತಂಡ, ಮತ್ತೊಂದೆಡೆ ಬೃಹದಾಕಾರದ ಗಡ್ಡೆ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ಕಳೆದ 3-4 ದಿನಗಳ ಹಿಂದೆ ಮಹಿಳೆಯೊಬ್ಬರು ತೀವ್ರ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ವೈದ್ಯರು ತಪಾಸಣೆ ನಡೆಸಿದಾಗ ಮಹಿಳೆಯ ಅಂಡಾಶಯದಲ್ಲಿ ದೊಡ್ಡ ಗಡ್ಡೆ ಇರುವುದು ಪತ್ತೆಯಾಗಿದೆ. ತಕ್ಷಣವೇ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದ ವೈದ್ಯರ ತಂಡ ಹಲವು ಗಂಟೆಗಳ ಕಾಲ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿ ಬರೋಬ್ಬರಿ 5.8 ಕೆಜಿ ತೂಕದ ಗಡ್ಡೆಯನ್ನು ಹೊರ ತೆಗೆದಿದ್ದಾರೆ. ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಜಗನ್ನಾಥ್ ದೇಸಾಯಿ, ವೈದ್ಯರಾದ ಡಾಕ್ಟರ್ ಶ್ರೀದೇವಿ ಗಾಣಿಗೇರ್, ಡಾಕ್ಟರ್ ರವೀಂದ್ರ ಪಾಟೀಲ್, ಡಾಕ್ಟರ್ ಬಿರಾದಾರ್ ಪಾಟೀಲ್ ಹಾಗೂ ಐಪಿ ದೊಡ್ಡಮನಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ತಂಡ ಶ್ರಮಿಸಿದೆ. ಇನ್ನು ಈ ಶಸ್ತ್ರಚಿಕಿತ್ಸೆಗೆ ನಿವೃತ್ತ ವೈದ್ಯರಾದ ಡಾಕ್ಟರ್ ಶಿಂತ್ರೆ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಸದ್ಯ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆಯ ಆರೋಗ್ಯ ಸ್ಥಿರವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಶಸ್ತ್ರಚಿಕಿತ್ಸಕರು ರಾಮದುರ್ಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಎಂದರೆ ಚಿಕಿತ್ಸೆ ಗುಣಮಟ್ಟದ ಬಗ್ಗೆ ಅನುಮಾನ ಪಡುವ ಈ ಕಾಲದಲ್ಲಿ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಗಮನ ಸೆಳೆದಿದ್ದಾರೆ. ವೈದ್ಯರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ಜನರ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುವಂತಹ ಕಾರ್ಯ ಇದಾಗಿದೆ. ಶ್ರೀದೇವಿ ಮೇಡಮ್ ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂಗೆ ಒಂದೇ ದಿವಸ ಮಾಡುವಂಥದ್ದಲ್ಲ, ಒಂದು 5 ದಿವಸದಿಂದ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬ್ಲಡ್ ಅಂದ್ರೆ ರಕ್ತ ಅಂದ್ರೆ ಆಪರೇಷನ್ ಮಾಡುವಂಥ ಸಮಯದಾಗ ಏನಾರ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡು ಮುಂಜಾಗ್ರತವಾಗಿ ಕ್ರಮ ಒಳಗೆ ಏನೇನು ತೊಗೋಬೇಕಲ್ಲ ಆ ರೀತಿ ಬ್ಲಡ್ ಬೇಕಾಗತ್ತೆ. ನಮ್ಮ ಪ್ಯಾಥಾಲಜಿಸ್ಟ್ ಸರ್ ಕೇಳ್ಕೊಂಡು 2 ಯೂನಿಟ್, ರವೀಂದ್ರ ಸರ್ ಕೇಳ್ಕೊಂಡು 2 ಯೂನಿಟ್ ಬ್ಲಡ್ ರಿಸರ್ವ್ ಮಾಡಿದ್ವಿ. ಹಂಗೆ ನಮ್ಮಲ್ಲಿ ಈಗ ದೊಡ್ಡಮಣಿ ಸರ್ ಅಂತ ಅನಸ್ಥೆಟಿಸ್ಟ್ ಬರ್ತಾರೆ, ಐಪಿ ದೊಡ್ಡಮಣಿ ಸರ್, ಅವರಿಗೆ ಅಂದ್ರೆ ಪ್ರೀ ಅನಸ್ಥೆಟಿಕ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ದು ಇಂದ ಫಿಟ್ನೆಸ್ ತೊಗೊಂಡು ಅದಾದ್ಮೇಲೆ ಏನೈತಿ ನಮ್ಮಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿ ಒಂದು ದಿವಸ ಪ್ರೇಯರ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಮ್ಮ ಸೀನಿಯರ್ ಡಾಕ್ಟರ್ ಪಾಟೀಲ್ ಸರ್ ಆಗಲಿ ಅಥವಾ ಎಲ್ಲರದು ಒಪಿನಿಯನ್ ತೊಗೊಂಡು ಈ ರೀತಿ ಒಂದು ಕೇಸ್ ಐತಿ ನಾವು ಮಾಡೋಕ್ಕೆ ನಾವು ಮತ್ತು ಇವ್ರು ರೆಡಿ ಇದೀವಿ ಅಂತ ತಿಳ್ಕೊಂಡು ಇವತ್ತು ಅದನ್ನ ಕೇಸನ್ನು ಆಪರೇಟ್ ಮಾಡಿದ್ವಿ. ಸರ್, ಇದೇ ಪ್ರಥಮ ಬಾರಿನ ಇಂಥ ಒಂದು ಗಡ್ಡೆ ನೋಡ್ತಾ ಇರೋದು ತಮ್ಮ ವೃತ್ತಿ ಜೀವನದಲ್ಲಿ? ಆಗಿದೆ ರೀ, ಅದೇನಿಲ್ಲ. ಆದರೆ ನನ್ನ ವೃತ್ತಿ ಜೀವನದಾಗ ಇದು ಮೊದಲು. ಎಷ್ಟು ಕೆಜಿ ಇತ್ತು ಸರ್ ಅದು ಅಂದಾಜು? ಇದು ಹೆಚ್ಚು ಕಡಿಮೆ 6 ಕೆಜಿ ತನಕ ಇದೆ. ಸರ್, ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯುವಂಥ ಕಾಲ ಇದೆ, ಅಂಥದ್ರಲ್ಲಿ ಇಂಥ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀರಿ. ಏನು ಅನ್ಸುತ್ತೆ ಸರ್ ಈ ಒಂದು ಪ್ರಕರಣ? ಅಲ್ಲ, ಹೆಂಗೈತೆ ಅಂತಂದ್ರೆ ನೀವು ಅಂದಂಗೆ ಈಗಿನ ಇತ್ತೀಚಿನ ಕಾಲಮಾನದೊಳಗೆ ಸರ್ಕಾರಿ ದವಾಖಾನೆ ಅಂತಂದ್ರೆ ಐತ್ರಿ. ಇನ್ನೂ ಕೆಲವೊಂದಿಷ್ಟು ಕೀಳರಿಮೆ ಅಂತೀವಿ ನಾವು, ಏನೂ ಆಗಲ್ಲ ಅಥವಾ ಈ ರೀತಿ ಇನ್ನು ಏನೈತಿ ಆ ರೀತಿ ನಂಬಿಕೆ ಅಥವಾ ಅವ್ರ ವಿಶ್ವಾಸ ಹಂಗೆ ಮನದೊಳಗೆ ಉಳಿದ್ಬಿಟ್ಟೈತಿ. ಅದನ್ನು ವಿಶೇಷ ನಾನು ನಮ್ಮ ಸೀನಿಯರ್ಸ್ ಕೂಡ ಅದು ಮಾತಾಡಿದಾಗ ಈ ರೀತಿ ಕೀಳರಿಮೆ ಅಥವಾ ನಮ್ಮದೊಳಗೆ ಏನೈತಲ್ಲ ಸಮಾಜದೊಳಗೆ ಐತಲ್ಲ ಅದನ್ನ ಹೋಗಲಾಡಿಸೋ ಪ್ರಯತ್ನ ಮಾಡೋಣ ಒಂದು ಪ್ರಥಮ ಹೆಜ್ಜೆ ಒಂದು ಹೆಜ್ಜೆ ಇಡೋಣ ಅಂತನೋ ಉದ್ದೇಶಕ್ಕಾಗಿ ಇದನ್ನ ಆಪರೇಷನ್ ಮಾಡೋಕೆ ನಾವು ಧೈರ್ಯ ಮಾಡಿದ್ವು. ಅದಾದ್ಮೇಲೆ ಏನೈತಿ ಹೆಚ್ಚು ಕಡಿಮೆ ಈ ಇದರಿಂದನೇ ಅಟ್ಲೀಸ್ಟ್ ಒಂದು ಕೆಲವೊಂದಿಷ್ಟು ಆಜುಬಾಜು ರಾಮದುರ್ಗದ ಸುತ್ತಮುತ್ತಲಿನ ಮಂದಿಗೆ ಇದು ಗುರುತಾಗಲಿ ಅಥವಾ ಈ ರೀತಿ ಶಸ್ತ್ರಚಿಕಿತ್ಸೆಗಳಲ್ಲಿ ನಡೆಯಕತ್ತಾವ ಅಂತ ಗುರುತಾಗಿ ನಮ್ಮ ಆಸ್ಪತ್ರೆಗೆ ಏಳಿಗೆಯನ್ನು ಸ್ವಲ್ಪ ಗುರುತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಈ ಆಪರೇಷನ್